ದಿಲ್ಲಿಯಲ್ಲಿ ಮುಗಿಯದ ರಾಜ್ಯ ಸಚಿವ ಸಂಪುಟ ಸರ್ಕಸ್ ರಾಜ್ಯ ನಾಯಕರ ಪಟ್ಟಿ ಹೋಲ್ಡ್ ಮಾಡಿದೆ ಹೈಕಮಾಂಡ್. ಸಚಿವರ ಪಟ್ಟಿ ಫೈನಲ್ಗೆ ದೆಹಲಿಯಲ್ಲಿಂದು ಲಾಸ್ಟ್ ಮೀಟಿಂಗ್ ನಡೆಯಲಿದೆ. 2 ದಿನಗಳ ಹಿಂದೆ ದೆಹಲಿಯಿಂದ ವಾಪಸ್ ಆಗಿದ್ದಾರೆ ಸಿಎಂ ಮತ್ತು ಮಾಜಿ ಸಿಎಂ. ಪಟ್ಟಿ ಪಡೆದು ಫೈನಲ್ ಮಾಡ್ತೀವಿ, ನೀವು ರಾಜ್ಯಕ್ಕೆ ವಾಪಸ್ ಹೊರಟೋಗಿ ಅಂತ ರಾಹುಲ್ ಗಾಂಧಿ ಹೇಳಿದ್ರು. ಈ ಹಿನ್ನೆಲೆಯಲ್ಲಿ ಇಂದು ಸಭೆ ನಡೆಸಿ ಸಚಿವರ ಪಟ್ಟಿಯನ್ನ ಫೈನಲ್ ಮಾಡಲಿದೆ ಹೈಕಮಾಂಡ್. ಇಂದು ಸಭೆ ನಡೆಸಿ ಸಚಿವರ ಪಟ್ಟಿಯನ್ನು ಫೈನಲ್ ಮಾಡಲಿದೆ ಹೈಕಮಾಂಡ್. ರಾಹುಲ್ ಗಾಂಧಿ ಸರ್ವೆ ಆಧರಿಸಿಯೇ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಆಗುತ್ತಂತೆ. ನಾಳೆ ರಾಜ್ಯಕ್ಕೆ ಪಟ್ಟಿ ತಗೊಂಡು ವೇಣುಗೋಪಾಲ್ ಅವರು ಬರ್ತಾರೆ. ಹಾಗಾದ್ರೆ ವೇಣುಗೋಪಾಲ್ ತರಲಿರುವಂತಹ ಲಿಸ್ಟ್ ನಲ್ಲಿ ಯಾರ್ಯಾರು ಇದ್ದಾರೆ ಮತ್ತು ಪ್ರಮಾಣ ವಚನ ಸ್ವೀಕರಿಸಲಿರುವಂತಹ ಶಾಸಕರು ಯಾರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ಡಿಕೆ ಕ್ಯಾಬಿನೆಟ್ ನ ಲಿಸ್ಟ್ ನ ಸಂಭಾವ್ಯ ಸಚಿವರ ಪಟ್ಟಿ ಇದೆ. ಆ ಪಟ್ಟಿಯಲ್ಲಿ ಪೊನ್ನಣ್ಣ ವಿರಾಜಪೇಟೆ, ಪುಟ್ರಂಗ್ ಶೆಟ್ಟಿ ಚಾಮರಾಜನಗರ, ಜಮೀರ್ ಅಹಮದ್ ಖಾನ್ ಬೆಂಗಳೂರು ಚಾಮರಾಜಪೇಟೆ, ಕೃಷ್ಣಪ್ಪ ವಿಜಯನಗರ, ಶರತ್ ಬಚ್ಚೇಗೌಡ ಹೊಸಕೋಟೆ, ಮಧು ಬಂಗಾರಪ್ಪ ಸೊರಬ, ಶಿವಲಿಂಗೇಗೌಡ ಹಾಸನ, ರಘುಮೂರ್ತಿ ಚಿತ್ರದುರ್ಗ, ಎಸ್ ಮಲ್ಲಿಕಾರ್ಜುನ್ ದಾವಣಗೆರೆ, ಪ್ರಸಾದ್ ಅಬ್ಬಯ್ಯ ಹುಬ್ಬಳ್ಳಿ ಧಾರವಾಡ ಪೂರ್ವ, ಎಚ್.ಕೆ. ಪಾಟೀಲ್ ಗದಗ, ಆರ್.ಬಿ. ತಿಮ್ಮಾಪುರ್ ಮುಧೋಳ, ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಗ್ರಾಮೀಣ, ಲಕ್ಷ್ಮಣ ಸವದಿ ಅಥಣಿ, ಸಿ.ಎಸ್. ನಾಡಗೌಡ ಮುದ್ದೇಬಿಹಾಳ, ಅಜಯ್ ಸಿಂಗ್ ಜೇವರ್ಗಿ ಮತ್ತು ನಾಗಮಂಗಲದ ಚಲುವರಾಯಸ್ವಾಮಿ ಈ ಪಟ್ಟಿಯಲ್ಲಿ ಇರ್ತಾರೆ ಅನ್ನುವಂತಹ ಸುದ್ದಿ ಬರ್ತಾ ಇದೆ. ಸೊ ಈ ಪಟ್ಟಿ ಸ್ವತಃ ರಾಹುಲ್ ಗಾಂಧಿ ಅವರೇ ಫೈನಲ್ ಮಾಡಲಿದ್ದಾರೆ. ರಾಹುಲ್ ಗಾಂಧಿ ಅವರಿಗೆ ಈಗಾಗಲೇ ಎಲ್ಲರೂ ತಮ್ಮ ಪಟ್ಟಿಯನ್ನ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಮತ್ತು ಮಾಜಿ ಮುಖ್ಯಮಂತ್ರಿಗಳು ಸೇರಿದಂತೆ ಹರಿಪ್ರಸಾದ್ ಅವರು ಈಗಾಗಲೇ ತಮ್ಮ ಪಟ್ಟಿಯನ್ನ ಕೊಟ್ಟು ಬಂದಿದ್ದಾರೆ. ನೀವೆಲ್ಲ ಪಟ್ಟಿ ಕೊಟ್ಟು ಹೋಗಿ, ನಾವು ಫೈನಲ್ ಮಾಡಿ ಅಂತಿಮ ಪಟ್ಟಿಯನ್ನ ನಿಮ್ಗೆ ಕಳಿಸ್ತೀವಿ ವೇಣುಗೋಪಾಲ್ ಅವ್ರ ಜೊತೆಗೆ ಅಂತ ಹೇಳಿರೋದ್ರಿಂದ ಇವತ್ತು ಮೋಸ್ಟ್ಲಿ ರಾಹುಲ್ ಗಾಂಧಿ ಅವರು ಅಂತಿಮ ಪಟ್ಟಿಯನ್ನ ಕೊಟ್ಟು ಕಳಿಸುವಂತಹ ಸಾಧ್ಯತೆ ಇದೆ. ಒಟ್ಟಾರೆ ಈಗ ಇವತ್ತು ಸಂಜೆ ಅಥವಾ ನಾಳೆ ಸಂಜೆ ಒಳಗಡೆ ಪಟ್ಟಿ ಫೈನಲ್ ಆಗುತ್ತೆ ಮತ್ತು ಸೋಮವಾರ ಪ್ರಮಾಣ ವಚನ ಅಂತ ಹೇಳಲಾಗ್ತಾ ಇದೆ. ಈ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಮಾರುತಿ ಪಾವಗಡ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಎಸ್ ಮಾರುತಿ, ಆಯ್ತು, ಒಂದು 50 ದಿನದಿಂದ ದಿನಕ್ಕೊಂದು ಪಟ್ಟಿ ನೋಡ್ ನಮಗೂ ಸಾಕಾಗೋಗಿದೆ. ಕೆಲವೊಬ್ಬರ ಹೆಸರು ಆ್ಯಡ್ ಆಗುತ್ತೆ, ಕೆಲವೊಬ್ಬರ ಹೆಸರು ಡಿಲೀಟ್ ಆಗುತ್ತೆ. ದೆಹಲಿಯಲ್ಲಿ ಯಾವ ಮಟ್ಟಕ್ಕೆ ಅವ್ರು ಲಾಬಿ ನಡೆಸ್ತಾರೆ ಮತ್ತು ಯಾವ ರೀತಿಯಾದಂತಹ ಫ್ಯಾಕ್ಟ್ಸ್ ಫಿಗರ್ಸ್ ಇಟ್ಕೊಂಡು ಅಲ್ಲಿನ ನಾಯಕರುಗಳು ತೀರ್ಮಾನ ಮಾಡ್ತಾರೆ, ಇದರ ಬಗ್ಗೆ ಏನಾದ್ರು ಚರ್ಚೆಗಳಾಗಿದೆ. ಬಟ್ ನನಗಿರುವಂತಹ ಕುತೂಹಲ, ಬೀಯಿಂಗ್ ಆಸ್ ಅ ವುಮನ್, ಇಬ್ಬರು ಸಚಿವರು ಇರ್ತಾರ, ಒಬ್ರು ಇರ್ತಾರ ಹೆಣ್ಮಕ್ಳು? ಇಲ್ಲ, ಈ ಬಾರಿ ನಿರ್ಧಾರ ಮಾಡಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ನಿಂದಲೇ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಸಂದೇಶ ಸಿಕ್ಕಿದೆ. ಈ ಬಾರಿ ಸಚಿವ ಸಂಪುಟದಲ್ಲಿ ಇಬ್ಬರು ಮಹಿಳಾ ಸಚಿವರು ಇರಲೇಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಿರುವಂಥದ್ದು. ಬಹುತೇಕ ಬೆಳಗಾವಿಯಿಂದ ಯಾವತ್ತೂ ಇಲ್ಲದೇ ಇರುವಂಥ ರೀತಿಯಲ್ಲಿ ಈ ಬಾರಿ ಸತೀಶ್ ಜಾರಕಿಹೊಳಿ ಅವರು ಈಗಾಗಲೇ ಸಚಿವರಾಗಿದ್ದಾರೆ.
ಅದೇ ರೀತಿ ಸೌದಿ ಅವರು ಕೂಡ ಸಚಿವರಾಗಿ ಸೇರ್ಪಡೆ ಆಗ್ತಾ ಇದ್ದಾರೆ. ಮಹಿಳಾ ಕೂಟದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಕೂಡ ಅಧಿಕೃತವಾಗಿ ಸೇರ್ಪಡೆ ಆಗಿದೆ ಅನ್ನುವಂಥ ಒಂದು ಮಾಹಿತಿ ಸಿಕ್ಕಿದೆ. ಮತ್ತೊಬ್ಬರನ್ನ ವಿಧಾನಸಭೆಯಲ್ಲಿರುವಂತಹ ಮಹಿಳಾ ಶಾಸಕರನ್ನು ಮಾಡಬೇಕಾ, ಇಲ್ಲ ಪರಿಷತ್ತಲ್ಲಿರುವಂತಹ ಆರತಿ ಕೃಷ್ಣ ಅವರಿಗೆ ಅವಕಾಶ ಕೊಡಬೇಕಾ ಅನ್ನುವಂಥ ಒಂದು ಚರ್ಚೆ ಈ ಕ್ಷಣಕ್ಕೂ ಕೂಡ ಮುಂದುವರೆದಿದೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇರುವಂಥದ್ದು. ಒಂದು ವೇಳೆ ಪರಿಷತ್ ಕೋಟದಲ್ಲಾದರೆ ಆರತಿ ಕೃಷ್ಣ ಅವರು ಸಚಿವರಾಗೋದು ಯಾವುದೇ ಡೌಟ್ ಇಲ್ಲ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇದೆ. ಆದರೆ ದಲಿತ ಮಹಿಳಾ ಕೋಟದಲ್ಲಿ ನನಗೆ ಅವಕಾಶವನ್ನು ಮಾಡಿಕೊಡಿ ಅನ್ನುವಂತಹ ರೀತಿಯಲ್ಲಿ ಮೊದಲ ಬಾರಿಗೆ ಶಾಸಕರಾಗಿರುವಂತಹ ಮೂಡಿಗೆರೆ ಶಾಸಕಿ ನಯನಾ ಮೋಟಮ್ ಅವರು ಕೇಳಿರುವಂಥದ್ದು ನಿಜ. ಒಂದಷ್ಟು ಹಿರಿಯ ನಾಯಕರು ಕೂಡ ಇವರ ಹೆಸರು ಹೇಳಿರುವಂಥದ್ದು ನಿಜ. ಜೊತೆಗೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೂಡ ಇವರ ಪರವಾಗಿ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಕ್ಕಿರುವಂಥದ್ದು. ಒಂದು ವೇಳೆ ಹೈಕಮಾಂಡ್ ಹೇಳಿದವರೇ ಆಗೋದೇ ಆದರೆ ಆರತಿ ಕೃಷ್ಣ ಅವರ ಹೆಸರು ಫೈನಲ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಯನಾ ಮೋಟಮ್ ಅವರ ಹೆಸರು ಅಚ್ಚರಿ ರೂಪದಲ್ಲಿ ಬರ್ಬೋದು. ಇಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಲ್ಯಾಣ ಕರ್ನಾಟಕದಿಂದ ಸೂಚಿಸುವಂತಹ 2 ಹೆಸರುಗಳ ಪೈಕಿ ಒಬ್ಬರಿಗೆ, ಅದು ಅನ್ನಪೂರ್ಣ ಅವರಾಗಿರ್ಬೋದು ಇಲ್ಲ ಕನಿಜಾ ಫಾತಿಮಾ ಅವರಾಗಿರ್ಬೋದು, ಈ ಇಬ್ಬರಲ್ಲಿ ಒಬ್ಬರಿಗೆ ಅವಕಾಶ ಸಿಗುವಂಥ ಒಂದು ಸಾಧ್ಯತೆ ಇದೆ. ಒಟ್ಟಾರೆ ಈ ಬಾರಿ ಇಬ್ಬರಂತೂ ಮಹಿಳಾ ಶಾಸಕಿಯರು ಸಚಿವರಾಗೋದು ಗ್ಯಾರಂಟಿ ಅನ್ನುವಂಥ ಒಂದು ಮಾಹಿತಿ ಸಿಕ್ಕಿದೆ. ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮ ಈ ಎಲ್ಲ ಮಾಹಿತಿಗಾಗಿ.